ನಾನೀಗ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಮಂತ್ರಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರ ಮನೆಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀನಿ. ಲೋಕಸಭಾ ಸದಸ್ಯರಾಗಿ ಈಗ ಆಯ್ಕೆ ಆಗುವ ಸಲುವಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಅಭ್ಯರ್ಥಿಯಾಗಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರ ಹತ್ರ ನೇರಾನೇರ ಮಾತುಕತೆ ಮಾಡಕ್ಕೆ ಹೊಂಟೇನಿ. ನನ್ನ ಜೊತೆ ಅವರ ಸಹೋದ್ಯೋಗಿಗಳು ಸಹಿತ ಅದಾರ, ಅವರ ಆಪ್ತ ಸಹಾಯಕರು ಇದ್ದಾರೆ. ಈಗ ನೇರಾನೇರು ಪ್ರಿಯಾಂಕಾ ಜಾರಕಿಹೊಳಿ ಅವರು ಏನು ಹೇಳ್ತಾರೆ, ಅಲ್ಲಿ ಸಬಲೀಕರಣ ಯೋಜನೆ, ಅಲ್ಲಿರುವಂಥ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಅವರು ಅನೇಕ ವರ್ಷಗಳಿಂದ ತನ್ನ ತಂದೆಯ ಮಾರ್ಗದರ್ಶನದಂತೆ ಸಾದಾ ಸೀದಾ ವ್ಯಕ್ತಿತ್ವ ಹೊಂದಿ ಇವತ್ತು ಅಭಿವೃದ್ಧಿ ಪಥವೇ ನಮ್ಮ ಗುರಿ, ಅಭಿವೃದ್ಧಿಯೇ ನಮ್ಮ ಒಂದು ಸಾಕಾರ ಮೂರ್ತಿಯಾಗಿ ನಾವು ಇವತ್ತು ಆ ಚಿಕ್ಕೋಡಿ ಲೋಕಸಭೆಗೆ ನಾವು ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಚಿಕ್ಕೋಡಿ ಲೋಕಸಭೆಯಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳ ನಿವಾರಣೆಗಾಗಿ ಇವರು ಸಾಮಾಜಿಕ ಚಟುವಟಿಕೆಯಿಂದ ಅನೇಕ ಅನುಭವಗಳನ್ನ ಹೊಂದಿ ತಂದೆಯ ಮಾರ್ಗದರ್ಶನ, ತಾಯಿಯ ಆಶೀರ್ವಾದ, ತಮ್ಮನ ಶಕ್ತಿ, ಮತದಾರ ನೀವು ಪರಮಾಶೀರ್ವಾದ ಕೊಡಬೇಕಲ್ರಿ ಇದೇ ಪ್ರಿಯಾಂಕಾ ಜಾರಕಿಹೊಳಿ ಅವರಿಗೆ. ಹಾಗಾದರೆ ಪ್ರಿಯಾಂಕಾ ಜಾರಕಿಹೊಳಿ ಏನು ಮಾತಾಡ್ತಾರೆ ನಮ್ಮ ಜೊತೆ ತೋರಿಸಲ್ರಿ. ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯದ ಲೋಕಸಭಾ ಚುನಾವಣೆ ಚಿಕ್ಕೋಡಿ ಕ್ಷೇತ್ರದ ಒಂದು ಪ್ರತಿಭಾವಂತ ಮಹಿಳೆ, ಈ ಜಾರಕಿಹೊಳಿ ಕುಟುಂಬದ ಮೊಟ್ಟ ಮೊದಲನೆಯ ಕುಡಿ ಇವತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಲಿಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಅನೇಕ ಜನ ಬೆಂಬಲ, ಸಾಮಾಜಿಕ ಚಟುವಟಿಕೆ, ಅನೇಕ ರೀತಿಯ ಸಾರ್ವಜನಿಕರಿಗೆ ತಮ್ಮ ಅಹವಾಲುಗಳನ್ನು ತೆಗೆದುಕೊಂಡು ಸಮಾಜ ಸೇವೆಯಲ್ಲಿ ನಿರತರಾಗಿ ಅನೇಕ ದುಃಖ ದುಮ್ಮಾನಗಳನ್ನು ತೆಗೆದುಕೊಂಡು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ತಂದೆಯ ಮಾರ್ಗದರ್ಶನದಂತೆ ಇವತ್ತು ಒಂದು ದೊಡ್ಡ ಅಖಾಡ ಲೋಕಸಭಾ ಚುನಾವಣೆ, ಒಂದು ಸಣ್ಣ ವಯಸ್ಸಿನ ಚಿಕ್ಕ ಮಗು ಲೋಕಸಭೆ ಪ್ರವೇಶ ಮಾಡಕತ್ತಾಳಂದ್ರೆ ಭಾಳ ಖುಷಿ ಅಲ್ರಿ. ಇವತ್ತು ಕಡಕ ಜವಾರಿ ಕಾಕ ನೇರಾನೇರ ಇವತ್ತು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರನ್ನು ನೇರ ಮಾತುಕತೆಯಿಂದ ಪ್ರಾರಂಭ ಮಾಡ್ತೀನಿ. ಅದಕ್ಕಿಂತ ಮುಂಚಿತ ಅಂಧರಿಗೆ ಬೆಳಕು ಕೊಟ್ಟಂಥ ಅನೇಕ ಸಾವಿರಾರು ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಆ ಹಣವನ್ನು ತಮ್ಮ ಫೌಂಡೇಶನ್ ವತಿಯಿಂದ ವೆಚ್ಚವನ್ನು ಪೂರ್ತಿ ಮಾಡಿ ಅವರಿಗೆ ಇವತ್ತು ಬಾಳಿನ ಬೆಳಕು ಕೊಟ್ಟಂಥ ಈ ಅದ್ಭುತ ಮಹಿಳೆ ಇವತ್ತು ಲೋಕಸಭಾ ಸದಸ್ಯ ಆಗಕ್ಕೆ ಹೊಂಟಾರ್ರಿ. ಅಥಣಿ ಭಾಗದಿಂದ ಹಿಡಿದು 9 ಲಕ್ಷ ಜನ ಇವತ್ತು ಬೆನ್ನು ಹತ್ಯಾರ. 17 ಲಕ್ಷ ಮತದಾರರಿದ್ದು ಈ ಮಹಿಳೆಗೆ ಒಂದು ಆಶೀರ್ವಾದ, ತಂದೆಯ ಮಾರ್ಗದರ್ಶನ, ತಮ್ಮನ ಶಕ್ತಿ, ಜನಾಭಿಪ್ರಾಯ ನೋಡಿದರೆ ಪರಮಾಶೀರ್ವಾದ. ಇವತ್ತು ಪ್ರಿಯಾಂಕಾ ಅವ್ರು ನನ್ನ ಜೊತೆ ಇದ್ದಾರೆ. ಏನು ಪ್ರಿಯಾಂಕಾ ಅವರೇ, ಯಾವ ರೀತಿ ಕನಸುಗಳನ್ನ ಹೊಂದಿದಿರಿ? ಇದೊಂದು ದೊಡ್ಡ ಲೋಕಸಭಾ, ಮೊಟ್ಟ ಮೊದಲನೇ ಬಾರಿಗೆ ಚಿಕ್ಕ ವಯಸ್ಸಿನಲ್ಲಿ ನೀವು ಲೋಕಸಭಾದಂಥ ದೊಡ್ಡ ಒಂದು ಹುದ್ದೆಯನ್ನು ಅಲಂಕಾರ ಮಾಡಲಿಕ್ಕೆ ಹೊಂಟಿದ್ದೀರಿ. ಯಾವ ಕನಸುಗಳನ್ನ ಹೊಂದಿದಿರಿ? ಆ ಕ್ಷೇತ್ರದಲ್ಲಿ ನಿರುದ್ಯೋಗಿ ಸಮಸ್ಯೆ ಇದೆ. ನೀವು ಅನೇಕ 10-15 ಕಂಪ್ನಿಗಳಲ್ಲಿ ಪಾಲುದಾರರಾಗಿದ್ದೀರಿ, ಡೈರೆಕ್ಟರ್ ಆಗಿದ್ದೀರಿ, ಅನೇಕ ಅನುಭವ ಸಹಿತ ನಿಮಗೈತಿ. ಆದರೆ ಅಲ್ಲಿರುವಂಥ ನಿರುದ್ಯೋಗಿ ಯುವಕರ ಒಂದು ದೊಡ್ಡ ಬೇಡಿಕೆ, ಅಲ್ಲಿ ಕಾರ್ಖಾನೆಗಳು ಬರಬೇಕು, ನಮ್ಮ ಮಕ್ಕಳು ಅಲ್ಲೇ ಉದ್ಯೋಗ ಮಾಡಿ ತಮ್ಮ ತಂದೆ ತಾಯಿಗಳನ್ನ ನೋಡ್ಕೋಬೇಕು, ಹೊರ ರಾಜ್ಯಕ್ಕೆ ಹೋಗಬಾರ್ದು, ಪ್ರದೇಶಕ್ಕೆ ಹೋಗಬಾರ್ದು ಅನ್ನೋ ಒಂದು ಬೇಡಿಕೆ ಇದೆ. ಯುವಕರಿಗೆ ಯಾವ ರೀತಿ ಮಾರ್ಗದರ್ಶನ ಮತ್ತು ಸ್ಫೂರ್ತಿ ಕೊಡ್ತೀರಿ? ಮೊದಲನೇದಾಗಿ ನಾನು AICC ಪ್ರೆಸಿಡೆಂಟ್ ಆದ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರಿಗೆ, ಶ್ರೀಮತಿ ಸೋನಿಯಾ ಗಾಂಧೀಜಿ ಹಾಗೂ ಶ್ರೀ ರಾಹುಲ್ ಗಾಂಧೀಜಿ ಹಾಗೂ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಚೀಫ್ ಮಿನಿಸ್ಟರ್ಗಳಾದ ಸಿದ್ದರಾಮಯ್ಯ ಸರು, DCM DK ಶಿವಕುಮಾರ್ ಹಾಗೂ ತಂದೆ ಸಚಿವರು ಮತ್ತು ಅವರಿಗೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಬಯಸ್ತೇನೆ. ಈ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿಸ್ತಾ ಇದ್ದಾರೆ, ಭಾಳ ಖುಷಿಯ ವಿಚಾರ. ಜನರಿಗೆ ಏನಂದರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕು ಅಂತ ನಾವು ಫುಲ್ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬಯಸ್ತೇನೆ. ತಂಗಿ, ಅಲ್ಲಿ ಒಂದು ಭಾಳ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಅದು ಲೋಕಸಭಾ ಕ್ಷೇತ್ರ, ದೊಡ್ಡ ಪ್ರಮಾಣದಲ್ಲಿ ಇರುವಂಥ ಕ್ಷೇತ್ರ. ಅಲ್ಲಿಯ ಯುವಕರು ಯುವತಿಯರು ಅನೇಕ ಕನಸುಗಳನ್ನ ಹೊಂದಿದ್ದಾರೆ. ಮಹಿಳಾ ಸಬಲೀಕರಣ ಯೋಜನೆ, ನಿಮ್ಮ ಗ್ಯಾರಂಟಿ 5 ಗ್ಯಾರಂಟಿ ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿ ಅಲ್ಲಿ ಸಮೀಪ ಜನರಿಗೆ ಮುಟ್ಟುತ್ತೆ. 1 ಲಕ್ಷ ರೂಪಾಯಿ ರಾಹುಲ್ ಗಾಂಧಿ ಅವರು ನಮ್ಮ ಸರ್ಕಾರ ಬಂದ ಮೇಲೆ ಮಹಿಳೆಯರ ಖಾತೆಗೆ ನೇರವಾಗಿ 1 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು ಸ್ಫೂರ್ತಿ. ಮಹಿಳೆಯರೇ 8ರಿಂದ 9 ಸಾವಿರ ಅಲ್ಲಿ ಓಟ್ಗಳು ಹೆಚ್ಚಿಗಿದ್ದ ಕಾರಣ ಯಾವ ರೀತಿ ಮಹಿಳೆಯರು ನಿಮಗೆ ಪ್ರಚಾರ ಸಮಯದಲ್ಲಿ ಸ್ಪಂದಿಸ್ತಾ ಇದ್ದಾರೆ? ಮಹಿಳೆಯರು ಕೂಡ ಭಾಳ ಪ್ರೋತ್ಸಾಹದಿಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೀ. ಹಾಗೆಯೇ ಯುವಕರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ. ಯಾಕಂದರೆ BJP ಸರ್ಕಾರದವರು ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂದರು, ಆದರೂ ಅವರು ಅಸಫಲರಾಗಿದ್ದಾರೆ. ಸೊ ಆ ಭರವಸೆಯನ್ನು ನಾವು ಮುಂದಿಟ್ಟುಕೊಂಡು ಜನರನ್ನ ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ನಾನು ಕೇಳ್ಕೊತೀನಿ. ತಂದೆಯ ಮಾರ್ಗದರ್ಶನ, ತಮ್ಮನ ಒಂದು ಶಕ್ತಿ, ಇಬ್ಬರು ಕೂಡಿ ಒಂದು ಪ್ರಚಾರ ಸಮಯದಲ್ಲಿ ಹೋಗ್ತಾ ಇದ್ದೀರಿ.
ಜನರು ಯಾವ ರೀತಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದಾರೆ, ನಿಮ್ಮ ಅನಿಸಿಕೆಗಳೇನು, ಅಲ್ಲಿಯ ಬೆಂಬಲ ಹೇಗೆ ಸಿಗ್ತಾ ಇದೆ ನಿಮಗೆ? ಪಕ್ಷದ ವಕ್ತಾರರು ಸಹಿತ ಈಗ ಸೆಲೆಬ್ರೇಟ್ಗಳು ಬರೋರು, ಇದೊಂದು ಶಕ್ತಿಯಾಗಿ ಯಾವ ರೀತಿ ನೀವೀಗ ಪ್ರತಿ ಕ್ಷೇತ್ರದಲ್ಲಿ ಹೋಗುವಾಗ ನಿಮಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ? ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಹಾಗೂ ನಮ್ಮ ತಮ್ಮ ರಾಹುಲ್ ಅವರು ಕೂಡ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದೀವಿ ರೀ. ಜನರ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ ಮತ್ತು ಜನರು ಕೂಡ ಬದಲಾವಣೆ ಬಯಸ್ತಾ ಇದ್ದಾರೆ. ಈ ಸರ್ತಿ ಕಾಂಗ್ರೆಸ್ ವಿನ್ ಆಗೋದು ಗ್ಯಾರಂಟಿ ಅಂತ ಹೇಳ್ಬೋದು. ಯಾವುದೇ ಜಾತಿ ಮತಭೇದವಿಲ್ಲದೆ ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ, ತಂದೆ ಹಾಕಿಕೊಟ್ಟಂಥ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನ, ಹಲವಾರು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲೇ ತೊಡಗಿದ್ದು, ಇಷ್ಟೊಂದು ಶ್ರೀಮಂತಿಕೆ ನಿಮಗೆ ದೇವರು ಕೊಟ್ಟರು ಸಹಿತ ನೀವು ಸಮಾಜ ಸೇವೆಯಲ್ಲಿ ಬಂದಿದ್ದೀರಲ್ಲ. ಯಾರೋ ನೀವು ಏನೋ ಒಂದು ದೊಡ್ಡ ಉದ್ಯೋಗ ಮಾಡ್ಬೋದಿತ್ತು, ಎಲ್ಲೋ ಒಂದು ವಿದೇಶದಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಮಾಡಿ ಸಾವಿರಾರು ಕೋಟಿ ಗಳಿಸ್ಬೋದಿತ್ತು. ಆದರೂ ಈ ಬಡ ಜನರ ಕೂಗಿಗೆ ತಂದೆಯ ಮಾರ್ಗದರ್ಶನದಂತೆ ಹೇಗೆ ಅನಿಸುತ್ತೆ ರೀ ನಿಮಗೆ ಸಮಾಜ ಸೇವೆ? ಭಾಳ ಖುಷಿ ಅನ್ಸುತ್ತೆ ರೀ. ತಂದೆಯವರು ಅದೇ ಹೇಳ್ತಿದ್ರು, ಸಮಾಜಕ್ಕೆ ಏನಾರ ಕೊಡುಗೆ ಮಾಡಬೇಕು, ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು. ಸೊ ಅವ್ರು ಹೇಳಿದಂಗೆ ನಾವು ಈಗ ಕಂಟಿನ್ಯೂ ಮಾಡ್ತೀವಿ. ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾಯಿದೆ. ತುಂಬ ಧನ್ಯವಾದಗಳು ಪ್ರಿಯಾಂಕಾ ಜಾರಕಿಹೊಳಿ ಅವರೇ, ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನಿಮ್ಗೆ ಒಳ್ಳೆಯದಾಗಲಿ, ಶುಭವಾಗಲಿ, ನಿಮ್ಮ ಪ್ರಯತ್ನ ಸಕ್ಸಸ್ ಆಗಲಿ. ರಾಹುಲ್ ಅವರೇ, ಒಂದು ಸಣ್ಣ ಸಂದೇಶ, ಯುವಕರು ಭಾಳ ಇದ್ದಾರೆ ಸರ್, ಅಲ್ಲಿ ಒಂದು ಯುವಕರಿಗೆ ಒಂದು ಸಂದೇಶ ಕೊಡಿ. ಈಗ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರಿಯಾಂಕಕ್ಕ ಅವ್ರಿಗೆ ಒಂದು ಸುವರ್ಣವಾದಂಥ ಅವಕಾಶ ಸಿಕ್ಕಿದೆ. ಸಾಕಷ್ಟು ಅಲ್ಲಿ ಮಹಿಳೆಯರಾಗಿರ್ಬೋದು, ಯುವಕರಾಗಿರ್ಬೋದು, ಎಲ್ಲರೂ ಹೋದರೂ ಒಗ್ಗಟ್ಟಾಗಿ ಈ ಸರ್ತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಪ್ರಿಯಾಂಕಕ್ಕ ಅವ್ರಿಗೆ ಗೆಲ್ಲಿಸುವ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತರಾಗಿ ಸಾಕಷ್ಟು ಜನ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯುವಕರು ಕೂಡ ಸಾಕಷ್ಟು ಉತ್ಸಾಹದಿಂದ ಅಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಯುವಕರ ಸಮಸ್ಯೆ ಕೂಡ ಏನು ಭರವಸೆ ಕೇಂದ್ರ ಸರ್ಕಾರದವರು ಕೊಟ್ಟಿದ್ದರು, 10 ವರ್ಷದ ಕಾಲದಲ್ಲಿ ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿದ್ರೆ ಅವರು ವಿಫಲರಾಗಿದ್ದಾರೆ. ಅನೇಕ ಉದ್ಯೋಗದ ಸಮಸ್ಯೆ ಇದ್ದವು ಮತ್ತು ಅನೇಕ ಶಿಕ್ಷಣ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಯುವಕರ ವಿದ್ಯಾರ್ಥಿಗಳಾಗಿರ್ಬೋದು ಅಂತ ಸಾಕಷ್ಟು ಸಮಸ್ಯೆಗಳು ಇದ್ದಾವೆ. ಅವನ್ನೆಲ್ಲವನ್ನು ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ನಾವು ಮತವನ್ನು ಕೇಳಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಜನ ಹೇಗೆ ಸ್ಪಂದಿಸ್ತಾ ಇದ್ದಾರೆ ಸರ್? ಎಲ್ಲ ಕಡೆ ಹೋದಲ್ಲೂ ಕೂಡ ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂದರೆ ಒಂದು ಮೊದಲಿಂದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಒಬ್ಬರು ಪ್ರಬಲರಾಗಿ ಒಬ್ಬರು ಕ್ಯಾಂಡಿಡೇಟ್ ಬರಬೇಕಂತ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ಅದು ಮುಖಂಡರು ಒಂದು ಆಸೆ ಆಗಿತ್ತು. ಅದಕ್ಕೆ ಇವತ್ತು ತಕ್ಕಂತೆ ಕಾಂಗ್ರೆಸ್ ಪಕ್ಷದ ವರಿಷ್ಠರಾಗಿರ್ಬೋದು ಎಲ್ಲರೂ ಪ್ರಿಯಾಂಕಕ್ಕ ಅವ್ರಿಗೆ ಒಂದು ಹೆಸರು ಇವತ್ತು ಮುಂಚೂಣಿಯಲ್ಲಿತ್ತು. ಅದರ ತಕ್ಕಂತೆ ಇವತ್ತು ಅವ್ರಿಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗೆಲ್ಲುವ ಎಲ್ಲ ನಿರೀಕ್ಷೆ ಇದೆ. ಅದಕ್ಕೆ ಒಳ್ಳೆಯದಾಗತ್ತೆ ಅಂತ ನನ್ನ ಬಯಸ್ತೀನಿ. ಅಂದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರೋದು ಖಚಿತ ಅಂತೀರಾ? ಹೌದು, ನೋಡೋಣ, ಇನ್ನೂ ಸಮಯ ಇದೆ. ಅದಕ್ಕೆ ಪ್ರಚಾರ ಆಗಿರ್ಬೋದು, ಇನ್ನೂ ಅನೇಕ ನಮ್ಮ ಯೋಜನೆಗಳಾಗಿರ್ಬೋದು, ನಮ್ಮ ತಂದೆಯವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿರ್ಬೋದು ಮತ್ತು ಎಲ್ಲ ನಮ್ಮ ಪಕ್ಷದ ಸಾಧನೆ ಆಗಿರ್ಬೋದು, ಎಲ್ಲವನ್ನು ನಾವು ಜನರಿಗೆ ಮುಂದೆ ಇಡಲಿಕ್ಕೆ ಪ್ರಯತ್ನನ ಮಾಡ್ತೇವೆ. ಅದರ ಕೊನೆ ನಿರ್ಧಾರ ಜನರ ಒಂದು ತೀರ್ಮಾನಕ್ಕೆ ನಾವು ಒಪ್ಪಬೇಕಾಗತ್ತೆ. ಅದಕ್ಕೆ ನೋಡೋಣ, ಜೂನ್ 4 ಏನು ತೀರ್ಮಾನ ಬರುತ್ತೆ, ಯಾವ ರೀತಿ ಜನರು ತೀರ್ಪು ಕೊಡ್ತಾರೆ ಅಂತ ನಾವು ಕಾದು ನೋಡೋಣ. ತುಂಬ ಸಂತೋಷ ರಾಹುಲ್ ಜಾರಕಿಹೊಳಿ ನಿಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನಮಸ್ಕಾರ ಸರ್. ನನ್ನ ಹೆಸರು ಅರುಣ್ ನೀಲಕ್ನವರು, ನಮ್ಮ ತಾಯಿ ಹೆಸರು ಕಸ್ತೂರವಾಣಿ ನೀಲಕ್ನವರು. ಅವ್ರಿಗೆ ಕಣ್ಣಿಗೆ ಮೋತಿಬಿಂದು ಆಗಿತ್ತು. ಸತೀಶ್ ಫೌಂಡೇಶನ್ನಿಂದ ಆಪರೇಷನ್ ಮಾಡಿಸಲಾಗಿದೆ. ನೇತ್ರದರ್ಶನ ಹಾಸ್ಪಿಟಲ್ನಲ್ಲಿ ಆಪರೇಷನ್ ಮಾಡಿಸಲಾಗಿದೆ. ಮತ್ತು ಪ್ರಿಯಾಂಕಾ ಜಾರಕಿಹೊಳಿಗೆ ಧನ್ಯವಾದಗಳು. ನಾನು ಸಿದ್ದಪ್ಪ ಜೋರ್ಲಿ ಮಡಿಮಠದಿಂದ ಬಂದಿರುತ್ತೇನೆ. ನಾನು ಸತೀಶ್ ಜಾರಕಿಹೊಳಿ ಫೌಂಡೇಶನ್ದಲ್ಲಿ ನೇತ್ರ ಚಿಕಿತ್ಸೆ ಮಾಡಿಸೋದಕ್ಕಾಗಿ ನಾನು ಎಲ್ಲ ಫ್ರೀಯಾಗಿ ನೇತ್ರ ಚಿಕಿತ್ಸೆಯನ್ನು ಮಾಡಿರುತ್ತಾರೆ. ಸತೀಶ್ ಜಾರಕಿಹೊಳಿಗೆ ನನ್ನ ಫೌಂಡೇಶನ್ದವರಿಗೆ ನನ್ನ ಧನ್ಯವಾದಗಳನ್ನು. ಇವ್ರ ಹೆಸರು ಮಾಸಾಡಿ ಕಾಜಿ ಅಂತ. ಇವ್ರದ ಸತೀಶ್ ಫೌಂಡೇಶನ್ ಕಡೆಯಿಂದ ನಾವು ಬಂದಿದ್ದು, ಫ್ರೀ ಆಪರೇಷನ್ ಮಾಡಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿಗೆ ನಮ್ಮ ಧನ್ಯವಾದಗಳು. ನನ್ನ ಹೆಸರು ನದೀಸಾಬ್ ಪಠಾಣ್. ನನ್ನ ಕಣ್ಣು ಮೋತಿಬಿಂದಾಗಿ ಪರ್ದೆಯಾಗಿ ನನ್ನ ಕಣ್ಣು ಕಾಣ್ತಿರ್ತೀನಿ. ನಾವು ಸತೀಶ್ ಅವರ ಆವಾಸ್ ಪ್ರಿಯಾಂಕಾ ಇವ್ರ ಕಡೆಯಿಂದ ನಾವು ಬಂದು ಇಲ್ಲಿ ನಮ್ಮದು ಬಲಗಣ್ಣು ಆಪ್ರೇಷನ್ ಮಾಡ್ಕೊಂಡಿದ್ವಿ. ಆಪ್ರೇಷನ್ ಚಲೋ ಆಗೈತೆ. ಕಣ್ಣಿನ ಆಪ್ರೇಷನ್ ಚಲೋ ಆಗೈತೆ. ಸತೀಶ್ ಜಾರಕಿಹೊಳಿ ಅವರಿಂದ ನಮ್ಮ ಕಣ್ಣು ಆಪ್ರೇಷನ್ ಆಗೈತೆ ರೀ, ಅವ್ರಿಗೆ ಧನ್ಯವಾದಗಳು. ಸತೀಶ್ ಜಾರಕಿಹೊಳಿ ಅವರು ನನ್ನ ಕಣ್ಣು ಆಪ್ರೇಷನ್ ಮಾಡಿಸಿಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದಗಳು.